ನಿನ್ನೆ ನಡೆದಂತ ವಿಶೇಷ ಸಚಿವ ಸಂಪುಟದಲ್ಲಿ ಸಿಎಂ ಅವರು ಕರೆದಿರ್ತಾರೆ. ಒಳ ಮೀಸಲಾತಿ ಅಂಗವಾಗಿ ಸುಮಾರು 30-35 ವರ್ಷಗಳಿಂದ ಒಳ ಮೀಸಲಾತಿ ಅಂಗವಾಗಿ ಹೋರಾಟ ಮಾಡಿದ್ದ ಸಮಾಜ ಅಂದ್ರೆ ಅದು ಕೇವಲ ಮಾದಿಗ ಸಮಾಜ ಅಂತ ನಾವು ಹೇಳ್ಬೋದು. ನಿಮಗೂ ಗೊತ್ತಿರೋ ಒಂದು ಗಮನಕ್ಕೆ ಬಂದಿರುತ್ತೆ. ಇಷ್ಟು ವರ್ಷದಲ್ಲಿ 30 ವರ್ಷದಿಂದ ಒಂದು ಯಾವುದಾದ್ರೂ ಹೋರಾಟ ಮಾಡಿದೆ ಅಂದ್ರೆ ಅದು ಮಾದಿಗ ಸಮಾಜ ಅಂತ ನೀವು ಹೇಳ್ಬೋದು. ನಾವು ಇನ್ನು ಈ ನಮ್ಮ ಸಮಾಜಕ್ಕೆ ಎಷ್ಟು ವರ್ಷಗಳಿಂದ ತಲಾಂತರದಿಂದ ತಾವು ಮೋಸ ಮಾಡ್ಕೊಂಡು ಬರ್ತಿದ್ದೀರ. ನಮ್ಮ ಮುಖಂಡರನ್ನು ಮುಂದಿಟ್ಕೊಂಡು ಅವರಿಗೆ ರಾಜಕೀಯವಾಗಿ ಒಂದು ಇಚ್ಛಾಶಕ್ತಿಯನ್ನು ಕಳ್ಕೊಳ್ಳೋ ಒಂದು ಹಿಂಸೆಯನ್ನು ಕೊಡ್ತೀರಾ. ಈಗ ನಿನ್ನೆ ನಡೆದಂತ 5.25, 5.25, 4.5 ಮಾಡಿದ್ದೀರಿ. ಇದರ ಅವಶ್ಯಕತೆ ಇರಲಿಲ್ಲ. ಮೊದಲೇ ಹೇಳ್ದಂಗೆ ಕಾಂತರಾಜ್ ವರದಿ ಇರ್ಬೋದು, ನಾಗಮೋಹನ್ ದಾಸ್ ವರದಿ ಇರ್ಬೋದು, ಸದಾಶಿವ ಆಯೋಗದ ವರದಿ ಇರ್ಬೋದು, ಈ ವರದಿಗಳನ್ನು ಗಮನದಲ್ಲಿಟ್ಕೊಂಡು ಇಷ್ಟು ವರದಿಗಳು ನಮ್ಮ ಮಾದಿಗ ಸಮಾಜದ ಪರವಾಗಿ ಅಂತ ನಮ್ಮ ಪರವಾಗಿ ಮಾಡಿಲ್ಲ. ಅವರು ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಸರ್ಕಾರನೇ ನೇಮಕ ಮಾಡಿದ್ದು ನಾಗಮೋಹನ್ ದಾಸ್ ಅವರು. ಸರ್ಕಾರ ನೇಮಕ ಮಾಡಿದ ಒಂದು ಆಯೋಗಕ್ಕೆ ಅವರು ತಿರಸ್ಕಾರ ಮಾಡಿದ್ದಾರೆ. ನೀವು ಮಾಡಿದಂತ ಆಯೋಗನೇ ನೀವೇ ತಿರಸ್ಕಾರ ಮಾಡ್ತೀರಿ ಅಂದ್ರೆ ನೀವು ಯಾವ ರೀತಿ ನಮ್ಮ ಮಾದಿಗರಿಗೆ ಎಷ್ಟು ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ, ಎಷ್ಟು ಇವರಿಗೆ ಬಲಿಪಶು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಇನ್ನು ಮೊದಲನೇದಾಗಿ ಮಾಡಿದಾಗ 6 ಪಾಯಿಂಟ್ ಎಡಗೈದವರಿಗೆ 6 ಪಾಯಿಂಟ್ ಇವರಿಗೆ ಬಲಗೈದವರಿಗೆ ಎಡಗೈದವ್ರಿಗೆ ಮಾಡಿದ್ವಿ. ಆಯ್ತು, ಪ್ರವರ್ಗ ಎ ಅಂತೇಳಿ ರೋಷ ಬಿಂದುನಲ್ಲಿ ಮಾಡಿದ್ರು. ಆಯ್ತು, ಸಂತೋಷಕ್ಕೆ ನಾವು ಒಪ್ಕೊಂಡ್ವಿ, ಸ್ವಾಗತನೂ ಮಾಡಿದ್ವಿ. ಮತ್ತೆ ಯಾಕೆ ಬದಲಾವಣೆ ಮಾಡ್ತೀರ ತಾವು? ಯಾರು ಒತ್ತಡಕ್ಕಾಗಿ ಮಾಡ್ತೀರಿ ಇದೆಲ್ಲ? ಅಂದರೆ ನಿಮ್ಮ ರಾಜಕೀಯದಲ್ಲಿ ಪೋಸ್ಟ್ ಇರ್ತಾವ. ಇವತ್ತು ಯೂನಿವರ್ಸಿಟಿಯಲ್ಲಿ ಆಗಲಿ ವಿಶ್ವವಿದ್ಯಾಲಯಗಳು ಯಾವ್ದಾದ್ರು ಒಂದೊಂದು ಪೋಸ್ಟ್ ಒಳ್ಳೆ ಪೋಸ್ಟ್ ಇರ್ತಾವ. ಆ ಪೋಸ್ಟ್ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ, ಶೋಷಿತರಿಗೆ, ಹಿಂದುಳಿದವರಿಗೆ ಮುಂದೆ ಬರ್ಬೇಕಂತ ಸಂವಿಧಾನ ಅಡಿಯಲ್ಲಿ ನ್ಯಾಯ ಸಿಗ್ಬೇಕಂತೇಳಿ ಏನೊಂದು ಸಂವಿಧಾನ ಬದ್ಧವಾಗಿ ಆ ಸಂವಿಧಾನ ಅಡಿಯಲ್ಲೇ ನೀವು ಒಂದು ಒಳ ಮೀಸಲಾತಿ ರೋಸ್ಟರ್ ಪ್ರವರ್ಗ ಅಂತೇಳಿ ಮಾಡಿದ್ವಿ. ಈಗ ಬಾಬಾ ಸಾಹೇಬರ ಒಂದು ಹೆಸರು ಹೇಳ್ಕೊಂಡೆ ಇವತ್ತು ಮತ್ತೆ ಅದೇ ರೀತಿಯಾಗಿ ಅವರ ಒಂದು ನಡೆಯನ್ನು, ಅವರ ಒಂದು ಬದ್ಧವನ್ನು ಮತ್ತೆ ಹಿಂತಿರುಗಿ ಮತ್ತೆ ನಮಗೆ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ರಿ. ಯಾವ ರೀತಿಯಪ್ಪ ಅಂತಂದ್ರೆ ಮೊದಲೇ ಏನಿತ್ತು, ಯಾವ ರೀತಿ ಕಾಂಪಿಟೇಟಿವ್ ಇತ್ತು, ಶಕ್ತಿ ಬಲ, ಹಣ ಬಲ, ಶಿಕ್ಷಣದ ಬಲ, ಅವು ನಮ್ಮ ಮಾದಿಗರ ಪರವಾಗಿ ಆ ಶಕ್ತಿ ಇಲ್ಲ ಅಂತ ನಾವು ಒಳ ಮೀಸಲಾತಿ ಕೇಳ್ತಾ ಇದ್ದೀವಿ. ತಮ್ಮಲ್ಲಿ ಒಳ ಮೀಸಲಾತಿ ನಮಗ್ ತಗೋಬೇಕಾಯ್ತಂತಂದ್ರ, ನಮ್ಗೆ ಕೊಡ್ಬೇಕಾಯ್ತಪ್ಪ ಅಂದ್ರೆ ಬಾಬಾ ಸಾಹೇಬ್ರು ಹೇಳ್ದಂಗೆ ಕಟ್ಟ ಕಡೆಯಾಗಿ ಶೋಷಿತರಿಗೆ ಮತ್ತು ಹಿಂದುಳಿದವರಿಗೆ, ದಲಿತ ವಿಶೇಷವಾಗಿ ದಲಿತರಿಗೆ ಇವರು ಶಿಕ್ಷಣದ ಕೊರತೆ, ಹಣ ಕೊರತೆ, ಆರ್ಥಿಕ ಎಲ್ಲಾ ಕೊರತೆ ಇರ್ತದ, ಇವ್ರಿಗೆ ಮೀಸಲಾತಿ ಬೇಕಂತೇಳಿ ಮಾಡಿರ್ತಾರೆ. ನೀವು ಬಾಬಾ ಸಾಹೇಬ್ರ ವಿರುದ್ಧವಾಗಿ ನೀವು ಒಂದು ರೋಸ್ಟರನ್ನು ಬದಲಾವಣೆ ಮಾಡ್ತೀರಿ, ಒಳ ಮೀಸಲಾತಿಯನ್ನು ಬದಲಾವಣೆ ಮಾಡ್ತೀರಿ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದ ಬರ್ತಕ್ಕಂಥ ದಿನಗಳಲ್ಲಿ ಈ ರೋಸ್ಟರನ್ನು ಬದಲಾವಣೆ ಮಾಡದೇ ಇದ್ದಾರೆ ನಾವೆಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿ, ಅಣ್ಣವ್ರು ಹೇಳ್ದಂಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಥಮ ಬಾರಿ ಮತ್ತ ಇಲ್ಲಿದೆ ಪ್ರಾರಂಭವಾಗ್ತದ. ಅದು ಈಗ ಮೊದಲಿನಂಗೆ ಪ್ರಾರಂಭ ಆಗಲ್ಲ. ಬಹಳ ಒಂದು ಜೋರಾಗಿ ನಡೀತದ. ಅದನ್ನು ನೀವು ಉಳಿಸ್ಕೊಳ್ಳಕ್ಕೂ ಆಗಲ್ಲ. ಸಿಎಂ ಅವರೇ, ನೀವು ಅವ್ರು ಹೇಳ್ದಂಗೆ ನೀವು ಇನ್ನೊಬ್ಬರ ಹೆಸರು ಹೇಳಕ್ ಇಷ್ಟಪಡಲ್ಲ, ಆದ್ರೂ ಹೇಳ್ತೀವಿ. ಅವ್ರು ಒಂದೇ ಒಂದು ಹೋರಾಟಕ್ಕೆ ಮಾಡೋದು ನೀವು ಇವತ್ತು ಪ್ರವರ್ಗವನ್ನು, ರೋಸ್ಟರನ್ನು ಬದಲಾವಣೆ ಮಾಡ್ತಾ ಇದ್ದೇವೆ. ಬರೀ ಒಂದೇ ಒಂದು ಹೋರಾಟಕ್ಕೆ ನಾವು 30 ವರ್ಷದಿಂದ 35 ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ರೆ ನಮ್ಗೆ ಬೆಲೆ ಅಲ್ವಾ? ನಮ್ಗೆ ಬೆಲೆ ಇಲ್ಲ, ನಮ್ಮ ಸಮುದಾಯಕ್ಕೆ ಬೆಲೆ ಅಲ್ವಾ? ನಮ್ಮ ಮುಖಂಡರಿಗೆ ಬೆಲೆ ಅಲ್ವಾ? ಮಾಡಿರೋದ್ರಲ್ಲಿ ಸಂಶಯನೇ ಇಲ್ಲ. ನಮ್ಮ ಮುಖಂಡರಿಗೆ, ನಮ್ಮ ರಾಜಧಾನಿ ಇರ್ತಕ್ಕಂಥ ಇವತ್ತು ನಮ್ಮ ಸಮುದಾಯದ ಮುಖಂಡರಿಗೆ ನಾವು ಹೇಳಕ್ ಇಷ್ಟಪಡ್ತೀವಿ, ನೀವು ಮೊದಲು ಏನು ನೀವು ಬದ್ಧವಾಗಿದ್ದೀರಿ, ಒಂದ್ ವೇಳೆ ಒಳ ಮೀಸಲಾತಿಯನ್ನು ಸಂಪೂರ್ಣ ಒಳ ಮೀಸಲಾತಿ ಕೊಡದಿದ್ದೀರಾ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಏನು ಹೇಳಿದ್ದೀರಾ,
ಅದನ್ನು ಹೀಗೆ ಬದ್ಧವಾಗಿರ್ರಿ. ಮತ್ತೆ ಅವರಿಗೆ ಮುಖ್ಯಮಂತ್ರಿಗಳು ಹೇಳಿ ಇದು ಸಂಪೂರ್ಣ ಒಳ ಮೀಸಲಾತಿ ಅಲ್ಲ, ನಮಗ್ ಕೇವಲ ಏನ್ ಮಾಡಿದ್ದಾರೆ, ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಮಾತ್ರ ಒಳ ಮೀಸಲಾತಿ ಮಾಡಿದ್ದಾರೆ. ಅದನ್ನು ಪರಿಪೂರ್ಣ ಇಲ್ಲ. ನಮಗ್ ರಾಜಕೀಯವಾಗಿ ಬೇಕು, ಆರ್ಥಿಕವಾಗಿನೂ ಬೇಕು, ಶಿಕ್ಷಣವಾಗಿ ಬೇಕು. ಇವು ಎರಡು ಇರ್ಲಿಲ್ಲ, ಬರೀ ಎರಡದಾಗ ಕೊಟ್ಟಂದ್ರೆ ಏನ್ ಮಾಡ್ತೀರಿ? ಅದನ್ನು ಬರಾಬರಿ ಆಗಿಲ್ಲ. ಈಗ ನಮ್ಮದು ಕರೆಕ್ಟ್ ಆಗಿಲ್ಲ. ಇದು ಒಳ ಮೀಸಲಾತಿ 5.25 ನಮ್ಗೆ ಸಂದೇಶ ಇಲ್ಲ. ಮೊದಲೇ ನಿಂತು ಅದೇ ರೀತಿಯಾಗಿ ಈಗ ನೀವು ಬದಲಾವಣೆ ಮಾಡಿದ್ರೆ ಅದು ಮತ್ತೆ ಮುಗಿತು ಪರ್ಸೆಂಟ್ ಕೆಲಸ ಮಾಡಿದ್ರೆ, ಇನ್ನಾದ್ರೂ ಮುಂದಾದ್ರೂ ಈ ಒಂದು ಒಳ ಮೀಸಲಾತಿಯನ್ನು ಸಂಪೂರ್ಣ ಒಳ ಮೀಸಲಾತಿ, ಒಳ ಮೀಸಲಾತಿ ಅಂದ್ರೆ ಖಾಲಿ ಎರಡೇ ಶಿಕ್ಷಣ ಉದ್ಯೋಗ ಅಲ್ಲ, ಸಂಪೂರ್ಣ ಒಳ ಮೀಸಲಾತಿ ಮಾಡಿ ಈ ಒಂದು ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕಂತಂದು ಮಾನ್ಯ ಮುಖ್ಯಮಂತ್ರಿಗೆ ಈ ನಮ್ಮ ಸಮಾಜದ ಕಡೆಯಿಂದ ಒಂದು ಮನವಿಯನ್ನು ಮಾಡ್ತೀವಿ.